ಟಗರು ಟೀಸರ್ ಲಾಂಚ್ ನಲ್ಲಿ ಸೆಂಚುರಿ ಸ್ಟಾರ್ ಗುಡುಗಿದ್ದೇಕೆ? ಸ್ಯಾಂಡಲ್ವುಡ್ ಸ್ಟಾರ್ಗಳಿಗೆ ಶಿವಣ್ಣ ಹೇಳಿದ ಕಿವಿ ಮಾತೇನು? ನೋವಿನಿಂದಲೇ ಭಜರಂಗಿ ಟಾಂಗ್ ಕೊಟ್ಟಿದ್ದು ಯಾರಿಗೆ? ಸ್ಯಾಂಡಲ್ವುಡ್ ಸ್ಟೈಲ್ ಕಿಂಗ್ ಯಾರಿಗಿಷ್ಟ ಇಲ್ಲ ಹೇಳಿ? ಅದೆಷ್ಟೇ ಎತ್ತರಕ್ಕೆ ಏರಿದ್ರೂ ತಂದೆಯಷ್ಟೇ ಸಿಂಪ್ಲಿಸಿಟಿ, ಸ್ಟ್ರೈಟ್ ಫಾರ್ವರ್ಡ್ ಮಾತು, ಸಮಸ್ಯೆ ಬಂದಾಗ ಹಿಂದೆ ಮುಂದೆ ನೋಡದೆ ಮುನ್ನುಗ್ಗೋ ಮನಸ್ಥಿತಿ ಇವ್ರದ್ದು. ಇನ್ನು ಸೂಪರ್ ಸ್ಟಾರ್ ಫ್ಯಾನ್ಸ್ ಕಿತ್ತಾಟಕ್ಕೆ ಇಳಿದಾಗ್ಲೆಲ್ಲ ಬುದ್ಧಿ ಮಾತು ಹೇಳೋದು ಕೂಡ ಇವ್ರೇನೆ. ಅದಕ್ಕೆ ಕನ್ನಡ ಚಿತ್ರರಂಗದಲ್ಲಿ ಇವರಿಗೆ ಎಲ್ಲಿಲ್ಲದ ರೆಸ್ಪೆಕ್ಟ್. ಅಭಿಮಾನಿಗಳಿಗೋಸ್ಕರ ನಾವು ಏನ್ ಮಾಡಕ್ಕೂ ರೆಡಿ ಇದ್ದೀವಿ. ಬಹಳ ಖುಷಿ. ಇವತ್ತು ಅವ್ರ ಪ್ರೋತ್ಸಾಹನೇ ನಮ್ಗೆ ಇಷ್ಟು ಮಟ್ಟಿಗೆ ನಾವು ಬೆಳೆಯಕ್ ಕಾರಣ. ನಮ್ಗೆ ಅದು ಯಾರು ಮರೆಯಕ್ಕಾಗಲ್ಲ. ನಾನಂತಲ್ಲ, ಇಂಡಸ್ಟ್ರಿಯಲ್ಲಿ ಎಷ್ಟು ಜನ ಇದಾರೋ ಅಭಿಮಾನಿಗಳು ಮರ್ತಾರೆ ಅವ್ರ ಗೋವಿಂದ. ಪಾಯಿಂಟ್ ನಂಬರ್ 1, ಯಾವತ್ತು ಅವ್ರನ್ನ ಮರಿಬಾರ್ದು. ಹೆಂಗಿರ್ಬೇಕಂದ್ರೆ ಒಂದು ಸ್ನೇಹಿತರ ತರ ಇರಬೇಕು. ನನಗೆ ಅದಿಷ್ಟ. ಯಾಕಂದ್ರೆ ಅಭಿಮಾನಿಗಳು ಓವರ್ ಪವರ್ ಮಾಡಕ್ ಹೋಗ್ಬಾರ್ದು. ತುಂಬಾ ಚೆನ್ನಾಗಿ ಆನೆಸ್ಟ್ ಆಗಿರ್ಬೇಕು, ಪ್ರೀತಿಯಿಂದ ಇರಬೇಕು. ನಾವು ಪ್ರೀತಿ ತೋರಿಸ್ತೀವಿ, ತಲೆ ಮೇಲೆ ಬಿಟ್ಟು ಏನಾಗುತ್ತೆ ಬೇಜಾರಾಗಿ ಬೈದು ಬಿಡ್ತೀವಿ ನಾವು. ಸುಕ್ಕ ಸೂರಿ ಡೈರೆಕ್ಷನ್ ನಲ್ಲಿ ಶಿವಣ್ಣ ಮಿಂಚಿಂಗ್. ಸೆಂಚುರಿ ಸ್ಟಾರ್ ಶಿವರಾಜ್ ಕುಮಾರ್ ನಟಿಸ್ತಾ ಇರೋ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಟಗರು. ಅದರಲ್ಲೂ ಸೂರಿ ಆಕ್ಷನ್ ಕಟ್ ಹೇಳಿರೋ ಪಕ್ಕಾ ಸುಕ್ಕ ಸಿನಿಮಾ. ಹೀಗಾಗಿ ಇವರಿಬ್ಬರ ಕಾಂಬಿನೇಷನ್ ಬಗ್ಗೆ ನಿರೀಕ್ಷೆಗಳು ಅಷ್ಟಿಷ್ಟಿಲ್ಲ. ಅದಕ್ಕೆ ಬರೀ ಟೀಸರ್ ಲಾಂಚ್ ಅನ್ನೇ ಅದ್ದೂರಿಯಾಗಿ ಮಾಡಿದ್ದು. ನಲ್ಲಿ ಶಿವಣ್ಣ ಕೊಟ್ರು ಟಕ್ಕರ್. ಸೆಂಚುರಿ ಸ್ಟಾರ್ ಹಾಗೆಲ್ಲ ಗರಂ ಆಗೋರಲ್ಲ, ಸಿಕ್ಕಾಪಟ್ಟೆ ಕೂಲ್. ಅದೇ ಒಂದ್ ವೇಳೆ ತಲೆ ಕೆಟ್ರೆ ಮಾತ್ರ ಇವರಿಗಿಂತ ರಾಂಗ್ ಆಗೋರು ಯಾರೂ ಇಲ್ಲ. ಇತ್ತೀಚೆಗೆ ನಡೆದ ಟಗರು ಟೀಸರ್ ಲಾಂಚ್ ನಲ್ಲಿ ಶಿವಣ್ಣ ಆಡಿದ ಸ್ಟ್ರೈಟ್ ಫಾರ್ವರ್ಡ್ ಮಾತುಗಳನ್ನ ನೀವೇನಾದ್ರೂ ಕೇಳಿದ್ರೆ ಸ್ಯಾಂಡಲ್ವುಡ್ಗೆ ಇವ್ರೇ ಲೀಡರ್ ಅಂತ ಹಿಂದೆ ಮುಂದೆ ನೋಡ್ದೆ ಹೇಳಿಬಿಡ್ತೀರಾ. ಧ್ರುವ, ರಕ್ಷಿತ್, ಯಶ್ ಬಗ್ಗೆ ತಮ್ಮ ಫ್ಯಾನ್ಸ್ಗೆ ಏನಂದ್ರು? ಶಿವಣ್ಣ ಎಲ್ಲೇ ಕಂಡ್ರು ಫ್ಯಾನ್ಸ್ಗೆ ಅವರೊಂದು ಸ್ಟೆಪ್ ಹಾಕ್ಲೇಬೇಕು. ಅದನ್ನ ಅವರು ನೋಡಿ ಅಭಿಮಾನಿಗಳು ಪಡೋ ಖುಷಿ ಅಷ್ಟಿಷ್ಟಲ್ಲ. ಟಗರು ಟೀಸರ್ ಲಾಂಚ್ ನಲ್ಲೂ ಶಿವಣ್ಣನಿಗೆ ಫ್ಯಾನ್ಸ್ ಹೀಗೆ ಪಟ್ಟು ಹಿಡಿದಿದ್ರು. ಆಗ ಸೆಂಚುರಿ ಸ್ಟಾರ್ ಹೇಳಿದ್ದೇನು ಗೊತ್ತಾ? ಧ್ರುವ, ಯಶ್, ರಕ್ಷಿತ್, ಪುನೀತ್ ಅವ್ರಿಗಿಂತ ಡ್ಯಾನ್ಸ್ ಮಾಡೋರು ಬೇಕಾ? 33 ವರ್ಷದಿಂದ ನನ್ನ ಹೆಜ್ಜೆ ಹಾಕಿದ್ದನ್ನ ನೋಡ್ತಾನೆ ಇದ್ದೀರಿ. ಈಗ ಅವರ ಸ್ಟೆಪ್ಸ್ ಅನ್ನ ಎಂಜಾಯ್ ಮಾಡಿ ಅಂತ ಪ್ರೀತಿಯಿಂದ ಗದರಿದ್ರು. ಡ್ಯಾನ್ಸ್ ಆಮೇಲೆ ಮಾಡೋಣ ಇರ್ರಿ. ಏನ್ರಿ ಡ್ಯಾನ್ಸ್ ಅಂತ ಸಾಕ್ರಿ. ಅಪ್ಪು ಎಲ್ಲ ಮಾಡ್ತಾರೆ. ಇವಾಗ ಎಲ್ಲ ವಸ್ತು ಪ್ರೀತಾರೆ. ಯಶ್ ಮಾಡ್ತಾನೆ, ಧ್ರುವ ಮಾಡ್ತಾನೆ, ಎಲ್ಲರೂ ಮಾಡ್ತಾರೆ. ಯಾಕೆ ನನ್ನ ತಿರ್ಗಾ 33 ವರ್ಷ ಆದ್ಮೇಲೆ ಡ್ಯಾನ್ಸ್ ಮಾಡಿ ಅಂತ ಕೇಳ್ತೀರಾ? ರಕ್ಷಿತ್ ಶೆಟ್ಟಿ ಇದಾರೆ, ಎಲ್ಲ ಯಂಗ್ಸ್ಟರ್ಸ್ ಮಾಡ್ಲಿ ಇವಾಗ. ಶಿವಣ್ಣ ಮತ್ತೆ ಲಾಂಗ್ ಹಿಡಿತೀನಿ ಅಂದಿದ್ದೇಕೆ? ಕರುನಾಡ ಚಕ್ರವರ್ತಿಗೆ ಲಾಂಗ್ ಹಿಡಿಯುವುದನ್ನ ಹೇಳಿಕೊಡ್ಬೇಕಾ? ಹಾಗ್ ನೋಡೋಕೆ ಹೋದ್ರೆ ಸ್ಯಾಂಡಲ್ವುಡ್ನ ಕೆಲ ಸ್ಟಾರ್ಗಳಿಗೆ ಲಾಂಗ್ ಅನ್ನ ಹೇಗೆ ಹಿಡಿಬೇಕು ಅಂತ ತೋರಿಸಿದ್ದೆ ಶಿವರಾಜ್ ಕುಮಾರ್.
ಹಿಡಿತೀನಿ ಅಂತ ಪುನರುಚ್ಚರಿಸಿದ್ದಾರೆ ಶಿವಣ್ಣ. ಇದಕ್ಕೆ ಕಾರಣ ಅವರ ಅಭಿಮಾನಿಗಳೇ. ಎಲ್ಲಿವರೆಗೂ ಸೆಂಚುರಿ ಸ್ಟಾರ್ ಮಾಡದೇ ಇರೋ ಪಾತ್ರಗಳೇ ಇಲ್ಲ. ಅದರಲ್ಲೂ ಲಾಂಗ್ ಹಿಡಿದ ಸಿನಿಮಾಗಳು ಸೋತಿದ್ದೇ ಇಲ್ಲ. ಅಲ್ಲದೆ ಟಗರು ಚಿತ್ರದಲ್ಲೂ ಕೂಡ ಹ್ಯಾಟ್ರಿಕ್ ಹೀರೋ ಕೈಯಲ್ಲಿ ಲಾಂಗ್ ಇರುತ್ತೆ. ಹೀಗಾಗಿ ಈಗಾಗಲೇ ಟಗರು ಬಾಕ್ಸ್ ಆಫೀಸ್ ನಲ್ಲಿ ಟ್ರಿಗರ್ ಪಕ್ಕಾ ಅನ್ನೋ ಟಾಕ್ ಇದೆ. ಅದಕ್ಕೆ ಶಿವಣ್ಣ ಕೂಡ ಮತ್ತೆ ಲಾಂಗ್ ಹಿಡಿತೀನಿ ಅಂದಿದ್ದು. ನಾವು ಸ್ವಲ್ಪ ಬೇರೆ ರೀತಿ ಲಾಂಗ್ ಹಿಡಿತೀವಿ ಬಿಡಿ, ಸಾಕು. ಇದೇ ಕಾರಣಕ್ಕೆ ಕರುನಾಡ ಚಕ್ರವರ್ತಿ ಕಂಡ್ರೆ ಅವರ ಫ್ಯಾನ್ಸ್ಗೆ ಇಷ್ಟ. ಅವರ ಸ್ಟ್ರೇಟ್ ಫಾರ್ವರ್ಡ್ ಮಾತುಗಳು ಇಷ್ಟ. ಅವ್ರು ಹಾಕೋ ಸ್ಟೆಪ್ಸ್ ಇಷ್ಟ. ಲಾಂಗ್ ಹಿಡಿಯೋ ಸ್ಟೈಲೂನು ಇಷ್ಟ. Entertainment Bureau, TV9.